ನಮಸ್ತೆ ರೈತ ಮಿತ್ರರೇ. ಪ್ರಸ್ತುತ ವಿಡಿಯೋದಲ್ಲಿ ಸಮತೋಲನ ಆಹಾರ ಅಂದರೆ ಏನು, ಸಮತೋಲನ ಆಹಾರ ಪಶುಗಳಿಗೆ ಡೈರಿ ಫಾರ್ಮಿಂಗ್ ಹೈನುಗಾರಿಕೆಯಲ್ಲಿ ಸಮತೋಲನ ಆಹಾರ ಅಂದರೆ ಹೆಂಗೆ ಕೊಡಬೇಕು, ಅದಕ್ಕಿರೋ ಲಕ್ಷಣಗಳೇನು, ಯಾವ ಥರ ಏನು ಲಕ್ಷಣ ಇರಬೇಕು, ಮತ್ತು ಸಮತೋಲನ ಆಹಾರ ಕೊಡುವಾಗ ಏನೇನು ಜಾಗೃತಿಗಳು ತಗೋಬೇಕು, ಏನು ಜಾಗ್ರತೆ, ಯಾವ ಥರ ಕೊಡೋದು, ಏನು ಕತೆ ಅನ್ನೋದು ಪ್ರಸ್ತುತ ವಿಡಿಯೋದಲ್ಲಿ ಕವರ್ ಮಾಡೋಣ. ಇದು ನಾನು ಶಿವು ಅಂತ ಮಾತಾಡ್ತಾ ಇರೋದು. ನಾನು ಓದಿದ್ದು MSc ಅಗ್ರಿಕಲ್ಚರ್, MSc ಕೃಷಿ. ಇದು ನಾನು ಹೊಸ ಯೂಟ್ಯೂಬ್ ಚಾನಲ್ಲು. ಎಲ್ಲ ರೈತ ಮಿತ್ರರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಇನ್ನು ಮುಂದೆ ಮಾಡೋ ಇನ್ನೂ ಟಾಪಿಕ್ ಮಾಡೋವಿವೆ, ಅವೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನನ್ನ ವೀಡಿಯೋಸ್ ಇನ್ನು ಯಾರು ಮಾಡಿಲ್ಲ, ಈ ಡೈರಿ ಫಾರ್ಮಿಂಗಲ್ಲಿ ಸೀರೀಸ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ರೆಡಿ 7 ವೀಡಿಯೋ ಮಾಡಿ ಹಾಕಿದ್ದೀನಿ. ಇನ್ನೂ ಯಾರು ನೋಡಿಲ್ಲ ಅಂದ್ರೆ ನೋಡಿ, ನನ್ನ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಮತ್ತು ನಿಮ್ಮ ಈ ಇನ್ಫಾರ್ಮೇಷನ್ನು ಯೂಸ್ ಆಗುತ್ತೆ ಅಂದರೆ ನಿಮ್ಮ ಬೇರೆ ರೈತ ಮಿತ್ರರ ಜೊತೆ ಖಂಡಿತವಾಗಿ ಶೇರ್ ಮಾಡಿಕೊಳ್ಳಿ. ಪ್ರಸ್ತುತ ವಿಡಿಯೋದಲ್ಲಿ ಮೊದಲೇ ಹೇಳ್ದಂಗೆ ಈ ಸಮತೋಲನ ಆಹಾರ ಅಂದರೆ ಏನು, ಸಮತೋಲನ ಆಹಾರ ಕೊಡೋದು ಹೆಂಗೆ, ಅದರಲ್ಲಿ ಏನೇನು ಇರಬೇಕು ಮೇನು, ಅದನ್ನು ಈ ಟಾಪಿಕಲ್ಲಿ ಹೇಳ್ಬಿಡೋಣ. ಸಮತೋಲನ ಆಹಾರ ಅಂದರೆ ಏನು ಅಂದರೆ, ನಾವೇನು ಪಶುಗಳಿಗೆ ಆಹಾರ ಸಪ್ಲೈ ಕೊಡ್ತೀವಲ್ಲ ಅದರಲ್ಲಿ ಎಲ್ಲ ಇರಬೇಕು. ಇನ್ನೊಂದು ಲೋ ಕಾಸ್ಟಲ್ಲಿ ಸಮತೋಲನ ಆಹಾರ ತಯಾರು ಮಾಡೋದು ಹೆಂಗೆ ಅಂತಂದು ಒಂದು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನ ಇನ್ನೂ ಯಾರು ನೋಡಿಲ್ಲ ಅಂದರೆ, ರೈತ ಮಿತ್ರರು ನೋಡಿಲ್ಲ ಅಂದರೆ ಅದು ನೋಡಿ, ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನು ನೋಡಿ ನಿಮಗೆ ಒಂದು ಸಮತೋಲನ ಆಹಾರದ ಬಗ್ಗೆ ನಿಮಗೆ ಐಡಿಯಾ ಬರುತ್ತೆ. ಹೇಳ್ದಂಗೆ ಈಗ ಸಮತೋಲನ ಆಹಾರ ಅಂದ್ರೇನು, ಅದರಲ್ಲಿ ಎಲ್ಲ ಇರಬೇಕು. ಏನಂದರೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ಶರ್ಕರ ಪಿಷ್ಟ, ಪ್ರೋಟೀನ್ ಅಂದರೆ ಕಂಡ ಇವು ಮಾಡೋಂಥವು ದ್ವಿದಳ ಧಾನ್ಯದ್ದು, ಮತ್ತು ಕೊಬ್ಬಿನಾಂಶ ಕೊಡುವಂಥ ಫ್ಯಾಟ್ ಕೊಡುವಂಥವು, ವಿಟಮಿನ್ಸು, ಮಿನರಲ್ಸು, ಇವೆಲ್ಲ ಸಮ ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಇದ್ದರೆ ಅದನ್ನು ಸಮತೋಲನ ಆಹಾರ ಅಂತೀವಿ. ಇವೆಲ್ಲ ಇದ್ದರೆ ನಮ್ಮ ಪಶುವಿಗೆ ಸರಿಯಾಗಿ ಅದು ಏನು ಕೆಪಾಸಿಟಿ ಇದೆ ಅದು ಅಷ್ಟೊಂದು ಹಾಲು ಕೊಡಲಿಕ್ಕೆ ಯೂಸ್ ಆಗುತ್ತೆ. ಮತ್ತು ಬಾಡಿ ಮೇಂಟೆನೆನ್ಸ್ ಮಾಡಿಕೊಂಡು ಪುನರುತ್ಪತ್ತಿ ಅಂದರೆ ಕರುನ ಕರೆಕ್ಟ್ ಟೈಮಿಗೆ ಕೊಡಲಿಕ್ಕೆ ಯೂಸ್ ಆಗುತ್ತೆ. ಈ ಥರ ಆಹಾರ ಕೊಟ್ಟರೆ ಅದಕ್ಕೆ ಸಮತೋಲನ ಆಹಾರ ಅಂತೀವಿ. ಆಯ್ತು, ಈಗ ಸಮತೋಲನ ಆಹಾರ ಅಂದರೆ ಏನು ಅಂತ ಗೊತ್ತಾಯಿತು. ಅದರಲ್ಲಿ ಏನೇನು ಇರಬೇಕು ಅಂತ ಇದ್ದರೆ ಸಮತೋಲನ ಆಹಾರ ಅಂತೀವಿ, ಗೊತ್ತಾಯಿತು. ಈಗ ಸಮತೋಲನ ಆಹಾರಕ್ಕೆ ಇರಬೇಕಾದ ಲಕ್ಷಣಗಳು. ಸಮತೋಲನ ಆಹಾರ ಅಂದರೆ ಇಷ್ಟು ಇರಬೇಕು ಅಂದರೆ ಯಾವ್ಯಾವ ತಂದು ಹಾಕಿ ಬೇರೆ ಬೇರೆ ಥರನೂ ಮಾಡ್ಬೋದು. ಅಂದರೆ ಬೇರೆ ಇದಕ್ಕೆ ಹಾಕಿ ಮಾಡ್ಬೋದು, ಅಂದರೆ ಮಿಕ್ಸರ್ಗಳು. ಆದರೆ ಅವು ಯಾವ ಥರ ಇರಬೇಕು, ಅದರ ಲಕ್ಷಣಗಳು ಏನು, ಸಮತೋಲನ ಆಹಾರದ ಲಕ್ಷಣಗಳು ಅಂದರೆ ಇದು ನಾನು ಮೊದಲೇ ಹೇಳ್ದಂಗೆ, ಈಗ ಎಲ್ಲ ಹೇಳಿದ್ದೀನಲ್ಲ, ಮೇಲೆ ಎಲ್ಲ ಇರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನು, ಫ್ಯಾಟು, ವಿಟಮಿನ್ಸು, ಮಿನರಲ್ಸು ಇವೆಲ್ಲ ಇದ್ದರೆ ಇರಬೇಕು, ಅದು ಸಮತೋಲನ. ಮತ್ತು ಇವೆಲ್ಲವೂ ಅತಿ ಕಡಿಮೆ ಖರ್ಚಲ್ಲಿ ಕೊಡಬೇಕು. ಅತಿ ಕಡಿಮೆ ಖರ್ಚಾಗಿರ್ಬೇಕು. ಇವೆಲ್ಲ ನ್ಯೂಟ್ರಿಯೆಂಟ್ಸು ಕೊಟ್ಟು ಸಮತೋಲನ ಆಹಾರನ ರೆಡಿ ಮಾಡಲಿಕ್ಕೆ ಇದು ಕಡಿಮೆ ಖರ್ಚು ಆಗಿರಬೇಕು ನಮಗೆ. ಮತ್ತು ಈ ಸಮತೋಲನ ಆಹಾರದಲ್ಲಿ ಮೇನು ಫೈಬರ್ ಇರಬೇಕು. ಫೈಬರ್ ಅಂದರೆ ನಾರಿನಂಶ ಇರಬೇಕು ನಾವು ಕೊಡೋ ಆಹಾರದಲ್ಲಿ. ನಾರಿನಂಶ ಯಾಕೆ ಇರಬೇಕು ಅಂದರೆ, ಈ ರುಮೆನ್ ಅಂತ ಇರುತ್ತೆ ಪಶುಗಳಲ್ಲಿ, ಅದು ನಮ್ಮಂಗೆ ಡೈರೆಕ್ಟಾಗಿ ಪಶುಗಳು ನಾವು ಆಹಾರ ತಿಂದು ಜೀರ್ಣಶಕ್ತಿ ಮಾಡ್ಕೊಳಲ್ಲ. ತಿಂದದ್ದು ರುಮೆನ್ಗೆ ಹೋಗುತ್ತೆ. ರುಮೆನ್ನಲ್ಲಿ ಅದು ಮೆಲ್ಕ್ ಹಾಕೋದಂತೆ, ಪಶುಗಳು ಮೆಲ್ಕ್ ಹಾಕ್ಕೊಂಡು ಮತ್ತೆ ಡೈಜೆಸ್ಟ್ ಮಾಡ್ಕೊಂಡು. ರುಮೆನ್ನಲ್ಲಿ ಮ್ಯೂಸಿಲೇಜ್ ಅಂತ ಸೆಕ್ರೆಟ್ ಆಗಬೇಕು ಅಂದರೆ ಈ ಆಹಾರದಲ್ಲಿ ನಾರಿನಂಶ ತುಂಬ ಚೆನ್ನಾಗಿ ಇರಬೇಕು. ನಾರಿನಂಶ ಇದ್ದರೆ ಮ್ಯೂಸಿಲೇಜ್ ಸೆಕ್ರೆಟ್ ಆಗಿ ನಾವು ಕೊಡೋ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ರಕ್ತಕ್ಕೆ ಹೋಗಿ ಒಳ್ಳೆ ಹಾಲಿನ ಇಳುವರಿ ಕೊಡುತ್ತೆ. ಹಂಗಾಗಿ ನಾವು ಕೊಡೋ ಆಹಾರದಲ್ಲಿ, ಸಮತೋಲನ ಆಹಾರದಲ್ಲಿ ಫೈಬರು ಅಥವಾ ನಾರಿನಂಶ ಇರೋವಂಥ ಆಹಾರ ಬೇಕು. ನಾರಿನಂಶ ಯಾವುದ್ರಲ್ಲಿ ಇರುತ್ತೆ ಅಂದರೆ ಈ ಒಣಮೇವಲ್ಲಿ ಮೆಕ್ಕೆಜೋಳದ್ದು, ಜೋಳದ್ದು, ರಾಗಿದು, ಇವೆಲ್ಲ ಒಣಮೇವಲ್ಲಿ ಈ ಪ್ಯಾಡಿದು ಅಂದರೆ ಭತ್ತದ್ದು, ಇದರಲ್ಲೆಲ್ಲ ಇರುತ್ತೆ. ಅದನ್ನು ನೀವು ಸಮತೋಲನ ಆಹಾರದಲ್ಲಿರೋಂಗೆ ನೋಡ್ಕೊಳ್ಳಿ. ಆಯ್ತು, ಸಮತೋಲನ ಆಹಾರ ಇನ್ನೂ ಒಂದು ನಮ್ಮ ಹತ್ತಿರದಲ್ಲೇ ಸಿಗಂಗಿರಬೇಕು. ಈ ಸಮತೋಲನ ಆಹಾರಕ್ಕೆ ಯಾವುದೋ ಒಂದು ನಾವು ಇಂಗ್ರೀಡಿಯೆಂಟ್ ಹಾಕ್ಕೊಂಡಿವಿ, ಅದು ನಮ್ಮ ಕಡೆ ಸಿಗಲ್ಲ, ಎಲ್ಲೋ ದೂರದಲ್ಲಿ ಸಿಗುತ್ತೆ, ಅಂಥವನ್ನ
ಸಮತೋಲನ ಆಹಾರದಲ್ಲೇ ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಹತ್ರದಲ್ಲೇ ಆದಷ್ಟು ಕಡಿಮೆ ಖರ್ಚಲ್ಲಿ ಸಿಗೋಂಥದ್ದು ಇರಬೇಕು. ಇನ್ನೊಂದು ಸಮತೋಲನ ಆಹಾರದಲ್ಲಿ ನಾವೇನು ಮಿಕ್ಸ್ ಮಾಡ್ಕೊತೀವಲ್ಲ ಅದನ್ನು ನಮ್ಮ ಪಶುಗಳು ಇಷ್ಟಪಟ್ಟು ತಿನ್ನಂಗಿರ್ಬೇಕು. ಅಂಥವು ಆ ಥರ ರೆಡಿ ಮಾಡಿ. ಯಾವುದೋ ಸಮತೋಲನ ಆಹಾರದಲ್ಲಿ ಪಶುಗಳು ಇಷ್ಟಪಡದೇ ಇರೋಂಥದ್ದನ್ನ ಮಿಕ್ಸ್ ಮಾಡೋಕ್ಕೆ ಹೋಗಿ. ಇಷ್ಟಪಡೋಂಥ ಆಹಾರಗಳು ಅಂದರೆ ಲೂಸರ್ನು, ಮತ್ತು ಸೂಪರ್ ನೇಪಿಯರು ಅಥವಾ ಜೋಳದ ಸೊಪ್ಪೇನು, ಮೆಕ್ಕೆಜೋಳದ್ದು, ಇದೆಲ್ಲ ಒಟ್ಟು ಯಾವುದು ಇಷ್ಟಪಡುತ್ತೋ ಅಂಥವು ಇರೋಂಗೆ ನೋಡ್ಕೊಳ್ಳಿ. ಈಗ ಒಳ್ಳೆಯ ಲಕ್ಷಣಗಳು ಯಾವಂತ ಗೊತ್ತಾಯ್ತು ಈ ಸಮತೋಲನ ಆಹಾರದಲ್ಲಿ. ಈಗ ಸಮತೋಲನ ಆಹಾರದಲ್ಲಿ ಲಕ್ಷಣಗಳು ಅಂತ ಗೊತ್ತಾದಮೇಲೆ ಈಗ ಏನೇನು ನಿಯಮಗಳು ಪಾಲಿಸ್ಬೇಕು. ಈಗ ಸಮತೋಲನ ಆಹಾರ ಕೊಡುವಾಗ ಮೇನು ಏನೇನು ನಿಯಮಗಳು ಏನೇನವು, ನಾವು ಪಾಲನೆ ಮಾಡಬೇಕಾದ ನಿಯಮಗಳು ಯಾವ್ಯಾವು ಅಂತಂದು ನೋಡೋಣ. ಮೇನು ಈ ಸಮತೋಲನ ಆಹಾರ ಅಂತಂದು ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ನಮ್ಮ ಪಶುಗಳಿಗೆ ಆಹಾರ ಎಷ್ಟು ಬೇಕು ಅಂತಂದು ಒಂದು ಲೆಕ್ಕ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಅದು ಯಾವ ಥರ ಲೆಕ್ಕ ಮಾಡ್ಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ ನೋಡಿ. 3% ಆಫ್ ದಿ ಬಾಡಿ ವೇಟ್ ಡ್ರೈ ಮ್ಯಾಟ್ರ್ ಕೊಡಬೇಕು. 3% ಅದು ಏನು ವೆಯ್ಟ್ ಇರುತ್ತಲ್ಲ ಅದ್ರ ಥರ ಲೆಕ್ಕ ಮಾಡಿಕೊಂಡು ಡ್ರೈ ಮ್ಯಾಟ್ರ್ ಎಷ್ಟು ಕೊಡಬೇಕು ಅಂತಂದು ಲೆಕ್ಕ ಮಾಡಿ ಇಟ್ಕೊಂಬಿಡಿ. ಅದನ್ನು ಲೆಕ್ಕ ಮಾಡಿಟ್ಟುಕೊಂಡು ಇಷ್ಟು ಬೇಕು ಅಂತಂದು ಲೆಕ್ಕ ಆದಮೇಲೆ ಅದನ್ನು ದಿನಕ್ಕೆ 2 ಟೈಮ್ ಕೊಡಿ, 2 ಭಾಗದಲ್ಲಿ, ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ. ಪದೇ ಡೈಲಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಕಂಟಿನ್ಯೂಸಾಗಿ ಹಾಕ್ತಾನೆ ಇರ್ತಾರೆ. ಬೆಳಗ್ಗೆ ಹಾಕ್ತಾರೆ, ಮತ್ತು ಇನ್ನೊಂದು ಮಧ್ಯಾಹ್ನ ಒಂದು ಸಲ ಹಾಕ್ತಾರೆ, ಸಾಯಂಕಾಲ ಹಾಕ್ತಾರೆ, ಮತ್ತೆ ನೈಟ್ ಹಾಕ್ತಾರೆ. ಈ ಥರ ಹಾಕಿದರೆ ಅದನ್ನು ಅರಗಿಸ್ಕೊಂಡು ಅದನ್ನು ತಿಂದ ಮೇಲೆ ಅದಕ್ಕೆ ಟೈಮ್ ಬೇಕು. ಯಾಕಂದರೆ ಮೆಲ್ಕ್ ಹಾಕ್ತಾವೆ. ನೀವು ನೋಡಿ ನಮ್ಮ ಪಶುಗಳು ಅದು ರುಮೆನಲ್ಲಿರುತ್ತೆ, ರುಮೆನಲ್ಲಿ ಅದೆಲ್ಲ ಮೆಲ್ಕ್ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಡೈಜೆಸ್ಟ್ ಆಗಿ ಅದರಲ್ಲಿ ನ್ಯೂಟ್ರಿಯೆಂಟ್ ಎಲ್ಲ ಇದು ವೇಸ್ಟ್ ಆಗದಂಗೆ ಅಬ್ಸರ್ವ್ ಮಾಡ್ಕೊಬೇಕಂದ್ರೆ ಅದಕ್ಕೆ ಗ್ಯಾಪ್ ಬೇಕು ತಿಂದ ಮೇಲೆ ಅದನ್ನ ಅರಗಿಸ್ಕೊಳಕ್ಕೆ. ಹಂಗಾಗಿ ಮಿನಿಮಮ್ 8ರಿಂದ 10 ಅವರ್ ಗ್ಯಾಪ್ ಬೇಕು ಒಂದು ಮೇವಿಂದ ಇನ್ನೊಂದು ಮೇವಿಗೆ, ಅದೆಲ್ಲ ಚೆನ್ನಾಗಿ ಆಗಬೇಕು ಅಂದರೆ. ಹಂಗಾಗಿ ದಿನಕ್ಕೆ ಮಿನಿಮಮ್ಮು ಗ್ಯಾಪ್ 12 ಗಂಟೆ ಕೊಡಿ. 12 ಗಂಟೆ ಗ್ಯಾಪಲ್ಲಿ ಬೆಳಗ್ಗೆ ಒಂದು ಸಲ, ಸಾಯಂಕಾಲ ಒಂದು ಸಲ. ನೀವೇನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತೀರಿ, ಬೆಳಗ್ಗೆ ಅರ್ಧ ಕೊಡಿ, ಸಾಯಂಕಾಲ ಅರ್ಧ ಕೊಡಿ. ಹಿಂಗಾಗಿ ಮಿನಿಮಮ್ ಅಟ್ಲೀಸ್ಟ್ 8ರಿಂದ 10 ಅವರ್ ಗ್ಯಾಪ್ ಅಂತೂ ಕೊಡಿ ಒಂದು ಮೇವಿಂದ ಒಂದು ಮೇವಿಗೆ. ಹಂಗಾಗಿ ಈ ಥರ ಕೊಟ್ಟರೆ ಚೆನ್ನಾಗಿದಾಗುತ್ತೆ. ಇನ್ನು ಇನ್ನೊಂದು ಪಾಯಿಂಟ್ ಏನಂದರೆ, ಬೇರೆ ನಿಯಮ ಅಂದರೆ ಏನಂದರೆ, ಸಮತೋಲನ ಆಹಾರದಲ್ಲಿ ಯಾವಾಗಲೂ ಮೇವು ಇರಬೇಕು. ಮೇವಲ್ಲಿ ಮತ್ತು ಹಸಿಮೇವು, ಒಣಮೇವು ಮತ್ತು ಬೂಸ ಇರಬೇಕು. ಬೂಸ ಅಂದರೆ ಹಿಂಡಿ ಅಥವಾ ಏನಂತಾರೆ ನಿಮ್ಮ ಕಡೆ, ಕಾಳು ಅಥವಾ ಹಿಂಡಿ ಕೊಡೋದು, ಬೂಸ ಕೊಡೋದು ಅಂತೀವಲ್ಲ, ಅದು ಇರಬೇಕು. ಇವು ಸಮ ಪ್ರಮಾಣದಲ್ಲಿ ಸಮತೋಲನ ಆಹಾರ. ಇದು ಎಲ್ಲ ಯಾವ ಥರ ಮಿಕ್ಸ್ ಮಾಡಿ ಯಾವ ಥರ ಕೊಡ್ಬೇಕಂತ ಅದನ್ನು ಮಾಡಿದ್ದೀನಿ, ಅದನ್ನು ನೋಡಿ ಎಷ್ಟೆಷ್ಟು ಇರಬೇಕು ಅಂತ. ಇವೆರಡು ಸಮತೋಲನವಾಗಿ ಇರಬೇಕು. ಮತ್ತು ಮೇವು ಕೊಡುವಾಗ ಕತ್ತರಿಸಿ ಕೊಡಿ. ಕತ್ತರಿಸೋದು ಹೆಂಗಿರ್ಬೇಕು ಅಂದರೆ, ಪೂರ್ತಿ ದೊಡ್ಡದ 2 ಇಂಚಿಗಿಂತ ಜಾಸ್ತಿ ಇರಬಾರ್ದು, 1 ಇಂಚಿಗೂ ಸಣ್ಣದಾಗಬಾರ್ದು. 1ರಿಂದ 2 ಇಂಚ್ ನಡುವೆ ಇರೋಂಗೆ ನೀಟಾಗಿ ಚೆನ್ನಾಗಿ ಕತ್ತರಿಸಿ ಕೊಡಿ. ಮತ್ತು ಕತ್ತರಿಸಿದ್ದು ಮೇವು ಕ್ಲೀನಾಗಿರಬೇಕು. ಅದರಲ್ಲಿ ಸಗಣಿ ಮಿಕ್ಸ್ ಆಗೋದು, ಇಲ್ಲ ಮಣ್ಣು ಮಿಕ್ಸ್ ಆಗೋದು, ಇಲ್ಲ ಏನಾದರೂ ಒಂದು ಈ ಬೇರೆ ಮಿಕ್ಸ್ ಆಗಿ ಸರಿಯಾಗಿರದಿದ್ದರೆ ಸರಿಯಾಗಿ ತಿನ್ನಲ್ಲ, ಮತ್ತು ತಿಂದರೂ ಒಳಗಡೆ ಇನ್ಫೆಕ್ಷನ್ ಆಗಿಬಿಡುತ್ತೆ. ಆ ಥರ ಎಲ್ಲ ಸರಿಯಾಗಿ ಈ ಸಗಣಿದು ಅದು ಇದು ಮಿಕ್ಸ್ ಆಗಿದ್ದರೆ. ಹಂಗಾಗಿ ಕ್ಲೀನ್ ಇರೋಂಥ ಜಾಗದಲ್ಲಿ ಕಟ್ ಮಾಡಿ ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿ ಕೊಡಿ. ಅದೇ ರೀತಿ ಇನ್ನೂ ಒಂದು, ಈ ಬೂಸ ಕೊಡ್ತಿರಲ್ಲ, ಬೂಸ ಅಥವಾ ಹಿಂಡಿ, ಅದನ್ನು ಪೂರ್ತಿ ಒಣದು ಕೊಡಬೇಡಿ. ಈ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಬೂಸ ಅಥವಾ ಕಾಳು ಅಥವಾ ಹಿಂಡಿ ಏನಂತೀರ, ಅದನ್ನು ಪೂರ್ತಿ ಒಣದು ಕೊಡಬೇಡಿ. ಇಲ್ಲಾಂದ್ರೆ ಕೆಲವರು ಪೂರ್ತಿ ಏನು ಮಾಡ್ತಾರಂದರೆ ಈ ಮುಸುರೆ ಥರ ಮಾಡಿ ಕೊಟ್ಬಿಡ್ತಾರೆ. ಅಂದರೆ ಏನು, ಪೂರ್ತಿ ನೀರು ಮಾಡಿ ಮಿಕ್ಸ್ ಮಾಡಿ ನೀರು ಜಾಸ್ತಿ ಹಾಕಿ ಅದಕ್ಕೆ ಕುಡಿಯೋ ಥರ ಕೊಡ್ತಾರೆ. ಆ ಥರ ಕೊಡಬೇಡಿ. ಅದನ್ನು ಸ್ವಲ್ಪ ಹಸಿ ಮಾಡಿ ಸ್ವಲ್ಪ ನೆನೆ ಹಾಕಿ, ಅದನ್ನ ಏನು ನೀವು ಬೂಸ ಇದು ಮಾಡಿರ್ತೀರಲ್ಲ ಅದನ್ನು ನೆನೆ ಹಾಕಿ ಹದವಾಗಿ ನೀರು ಮಿಕ್ಸ್ ಮಾಡಿ ಕೊಡಿ. ಪೂರ್ತಿ ಒಣದು ಕೊಡಬೇಡಿ, ಪೂರ್ತಿ ಆ ಥರ ನೀರು ಥರ ಮಾಡಿ ಕೊಡಬೇಡಿ. ನಿಮ್ಮ ಬೂಸ ಅಥವಾ ಕಾನ್ಸಂಟ್ರೇಟ್ ಫೀಡ್ ಏನಿರುತ್ತಲ್ಲ ಅದನ್ನು ಆ ಥರ ಕೊಡಿ. ಇನ್ನೂ ಒಂದು, ಈಗ ನೀವು ಮೇವು ಒಂದು ಟೈಪ್ ಮೇವು ಕೊಡ್ತಾ ಇರ್ತೀರ. ಈಗ ಏನಂದರೆ ಇಷ್ಟು ಅಂತ ಹಸಿ ಹುಲ್ಲಲ್ಲಿ ಮತ್ತು ಈ ಏನು ನೇಪಿಯರ್ ಇಷ್ಟು
ಎಡ್ಜ್ ಲೂಸರ್ನ ಏನೋ ಒಂದು ಇಷ್ಟಿಷ್ಟು ಮಿಕ್ಸ್ ಮಾಡಿ ಮತ್ತು ಒಣ ಮೇವಲ್ಲಿ ಇಂತಿಂಥದ್ದು ಅಂತಂದು ಇಷ್ಟು ಮೇವು ಅಂತಂದು ಕೊಡ್ತಾ ಇರ್ತೀರಿ. ಈಗೇನು ಕೊಡ್ತಾ ಇರ್ತೀರಲ್ಲ ಅದನ್ನು ನಿಮ್ಮ ಹತ್ರ ಯಾವುದಾದ್ರೂ ಒಂದು ಖಾಲಿ ಆಯಿತು ಅಂದ್ಕೊಳ್ಳಿ. ಈಗ ಅದರಲ್ಲಿ ಕೊಡೋದ್ರಲ್ಲಿ ಈ ಖಾಲಿ ಆದ ಕೂಡಲೇ ಸಡನ್ನಾಗಿ ಚೇಂಜ್ ಮಾಡಬೇಡಿ. ಬೇರೆ ಮೇವಿಗೆ ಏನು ಕೊಡ್ತಾ ಇರ್ತೀರೋ ಅದನ್ನೇ ಕೊಡಿ. ಈಗ ಖಾಲಿ ಆಗುತ್ತೆ ಒಂದು ನಿಮಗೆ ಮೂಮೆಂಟ್ ಗೊತ್ತಾಯ್ತಂದರೆ ಅದನ್ನು ಬೇರೆ ಯಾವುದಕ್ಕೆ ಚೇಂಜ್ ಮಾಡ್ತಾಯಿದ್ರೆ ಅದನ್ನ ಸ್ಲೋ ಆಗಿ ಚೇಂಜ್ ಮಾಡ್ಕೊತ ಬರ್ರಿ. ಫಸ್ಟೇ ಒಂದು ಸ್ವಲ್ಪ ಚೇಂಜ್ ಮಾಡಿ ಹಿಂಗೆ ಒಂದು ಆ ಥರ ಸ್ಲೋ ಆಗಿ ಚೇಂಜ್ ಮಾಡ್ಕೊತ ಬರ್ರಿ. ಇಲ್ಲಾಂದರೆ ಹಂಗೆ ಸಡನ್ನಾಗಿ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಒಂದು ಮೇವಿಗೆ ಈಗ ಅಡ್ಜಸ್ಟ್ ಆಗಿರುತ್ತೆ ಅದು ಡೈಜೆಸ್ಟಿವ್ ಸಿಸ್ಟಮು. ನೀವು ಒಂದೇ ಸಲಕ್ಕೆ ಆ ಥರ ಚೇಂಜ್ ಮಾಡಿದ ಕೂಡಲೇ ಅದರದ್ದು ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗಿ ಈ ಪಶುಗಳ ಆರೋಗ್ಯನೂ ಕೆಡುತ್ತೆ ಮತ್ತು ಡೈಜೆಷನ್ನು ಸರಿಯಾಗಲ್ಲ. ಹಂಗಾಗಿ ನೀವು ಮೇವು ಚೇಂಜ್ ಮಾಡ್ತೀರ ಅಂದರೆ ಸಡನ್ನಾಗಿ ಅಂತೂ ಚೇಂಜ್ ಮಾಡಬೇಡಿ. ಈ ಥರ ಸ್ಲೋ ಆಗಿ ಚೇಂಜ್ ಮಾಡಿ. ಇದು ಒಂದು ಮೇನ್ ಟಾಪಿಕ್. ಮತ್ತು ಈಗ ಮೇವು ಮತ್ತು ಏನು ಪಶು ಸಮತೋಲ ಆಹಾರ ಏನು ಕೊಡ್ತಿರಲ್ಲ, ಮೊದಲೇ ಹೇಳ್ದಂಗೆ ಅದು ಡ್ರೈ ಮ್ಯಾಟ್ರ್ ಬೇಸಿಸ್ ಮೇಲೆ ಇರ್ಬೇಕು ಯಾವಾಗಲೂ. ಡ್ರೈ ಮ್ಯಾಟ್ರ್ ಬೇಸಿಸ್ ಮೇಲೆ ಹೆಂಗೆ ಅಂದರೆ ಇದನ್ನೆಲ್ಲ ಆಲ್ರೆಡಿ ಹೇಳಿದ್ದೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ. ನಮ್ಮ ಡ್ರೈ ಮ್ಯಾಟ್ರ್ ಬೇಸಿಸ್ ಹೆಂಗೆ ಅಂದರೆ ಒಂದು ಅನಿಮಲ್ ಇದೆ ಅಂದರೆ ಪಶು ನಮ್ಮ ಹತ್ರ ಅದರದ್ದು 3% ಆಫ್ ದಿ ಬಾಡಿ ವೇಟ್, ಅದೇನು ಬಾಡಿ ವೇಟ್ ಅದು ಇರುತ್ತೆ ಅಂದರೆ ಈಗ 100 kg ಇದೆ ಅಂದರೆ 3% ಆಫ್ 3 kg ಆ ಥರ. ಈಗ 500 kg ನಿಮ್ಮ ಹತ್ರ ಪಶು ಐತೆ ಅಂದರೆ 15 kg ಡ್ರೈ ಮ್ಯಾಟ್ರ್ ಕೊಡಬೇಕು. ಡ್ರೈ ಮ್ಯಾಟ್ರ್ ಇವೆಲ್ಲ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ. ಡ್ರೈ ಮ್ಯಾಟ್ರ್ ಅಂದರೆ ಹೆಂಗೆ, ಡ್ರೈ ಮ್ಯಾಟ್ರ್ ಕಾನ್ಸೆಪ್ಟ್ ಏನು ಅಂತಂದು ಅದನ್ನು ಇನ್ನೂ ನೋಡಿಲ್ಲ ಅಂದರೆ ಈಗ 500 kg ನಿಮ್ಮ ಹತ್ರ ಪಶು ಇದೆ ಅಂದರೆ ಅದಕ್ಕೆ 15 kg ನೀವು ಡ್ರೈ ಮ್ಯಾಟ್ರ್ ಡೈಲಿ ಸಪ್ಲೈ ಮಾಡಬೇಕು. ಅದು ಡ್ರೈ ಮ್ಯಾಟ್ರಲ್ಲಿ ಮತ್ತು ಈಗ ಇದನ್ನು ಡ್ರೈ ಮ್ಯಾಟ್ರನ್ನ ಮೂರು ಭಾಗ ಆಗಿ ಮಾಡ್ಕೊಂಡಿರಂದರೆ 2ರಲ್ಲಿ 3 ಭಾಗ ಅಂದರೆ 2/3 ಮೇವು ಇರಬೇಕು, 1/3 ಬೂಸ ಅಥವಾ ಹಿಂಡಿ ಕೊಡಬೇಕು ನೀವು. ಈಗ 2 ಅಂದರೆ 66 ಭಾಗ, 66 ಪಾಯಿಂಟಿಂಗ್ ಬರುತ್ತೆ. 66 ಭಾಗ ಮೇವು ಇರಬೇಕು, 33 ಭಾಗ ಬೂಸ ಅಥವಾ ಹಿಂಡಿ ಇರಬೇಕು. ಇದು ಡ್ರೈ ಮ್ಯಾಟ್ರಲ್ಲಿ. ಹಿಂಗಾಗಿ ಈ ಥರ ಮಾಡಿಕೊಡಿ. ಮತ್ತು ಮೇವಲ್ಲಿ ಹಸಿ ಮೇವು, ಒಣ ಮೇವು ಈ ಥರ ಮಾಡಿಕೊಂಡು ಕೊಡಿ ಯಾವಾಗಲೂ. ಡ್ರೈ ಮ್ಯಾಟ್ರ್ ಅದು ಏನು ಮೇನು ಅಂದರೆ ಸಮತೋಲ ಆಹಾರ ಕೊಡೋದು ಯಾವಾಗಲೂ ಡ್ರೈ ಮ್ಯಾಟ್ರು ತಗೊಂಡು ಕ್ಯಾಲ್ಕುಲೇಟ್ ಮಾಡಿ. ಮತ್ತು ಇನ್ನೊಂದು ಉಪ್ಪು ಕೊಡಿ. ಉಪ್ಪು ಇಂಪಾರ್ಟೆಂಟು. ಸಾಲ್ಟ್ ಏನಂತೀವಲ್ಲ ಪಶುಗಳಿಗೆ ದಿನಕ್ಕೆ ಒಂದು 30ರಿಂದ 50 ಗ್ರಾಮು ಒಂದು ಪಶುಗೆ ಕೊಡಿ. ಇದು ತುಂಬ ಜಾಸ್ತಿನೇ ಆಗ್ಬೋದು. ಜಾಸ್ತಿ ಆದರೆ ಕೊಬ್ಬಿನಾಂಶ ಕಡಿಮೆ ಆಗುತ್ತೆ. ಅದು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಉಪ್ಪು ಜಾಸ್ತಿ ಆದರೆ ಹೆಂಗಾಗುತ್ತಂತ. ಆದರೆ ಉಪ್ಪು 30ರಿಂದ 50 ಗ್ರಾಮು ಕೊಡಿ. ಇದು ಸಮತೋಲನ ಆಹಾರದ ಭಾಗ ಒಂದು. ಮತ್ತು ಇನ್ನೊಂದು ಮಿನರಲ್ ಮಿಕ್ಸರು ತುಂಬ ಇಂಪಾರ್ಟೆಂಟು. ಮಿನರಲ್ ಮಿಕ್ಸರು ಕೊಡದೇ ಇದ್ದರೆ ಈ ಪುನರುತ್ಪತ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದು ಪಶುಗಳಲ್ಲಿ. ಹಂಗಾಗಿ ಮಿನರಲ್ ಮಿಕ್ಸರು ನೀವು ನೋಡಿ ಯಾವ ಕಂಪ್ನಿ ತೊಗೊತೀರ ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಎಷ್ಟು ಕಾನ್ಸಂಟ್ರೇಟ್ ಫೀಡ್ಗೆ ಎಷ್ಟು ಹಾಕಬೇಕು ಅಂತ. ಅದನ್ನು ನೋಡಿ ಆ ಸ್ಟ್ಯಾಂಡರ್ಡ್ ಪ್ರಕಾರ ನಿಮ್ಮ ಬೂಸ ಅಥವಾ ಹಿಂಡಿಗೆ ಮಿನರಲ್ ಮಿಕ್ಸರ್ನ ಮಿಕ್ಸ್ ಮಾಡಿ ಕೊಡಿ. ಮಿನರಲ್ ಮಿಕ್ಸರು ತುಂಬ ಇಂಪಾರ್ಟೆಂಟು. ಹಂಗಾಗಿ ಅದನ್ನು ಕೊಡಿ. ಮತ್ತು ಇನ್ನೊಂದು ಪಶುಗಳಿಗೆ ಯಾವಾಗಲೂ ಎಲ್ಲ ಪಶುಗಳಿಗೆ ಲೆಕ್ಕ ಹಾಕಿ ಕೊಡಬೇಡಿ. ಒಂದೊಂದು ಪಶುಗೆ ಲೆಕ್ಕ ಹಾಕಿ ಅದು ಎಷ್ಟು ವೆಯ್ಟ್ ಇದೆ, ಅದು ಎಷ್ಟು ಹಾಲು ಕೊಡುತ್ತೆ ಅದ್ರ ಮೇಲೆ ಲೆಕ್ಕ ಹಾಕಿ ನಿಮ್ಮ ಬೂಸ ಅಥವಾ ಸಮತೋಲನ ಆಹಾರ ಏನಂತೀವಲ್ಲ ಎಲ್ಲ ಮಿಕ್ಸ್ ಮಾಡೋದು ಸಮತೋಲನ ಆಹಾರನ ಕೊಡಿ. ಎಲ್ಲವಕ್ಕೂ ಮಾಸಾಗಿ ಕೊಡಬೇಡಿ. ಯಾಕಂದರೆ ಈ ಥರ ನೀವೇನಾದರೂ ಕೊಟ್ಟರೆ ಈಗ ಒಂದು 10 ಲೀಟ್ರ್ ಹಾಲು ಕೊಡುತ್ತೆ ಒಂದು ಪಶು ಅಂದರೆ ಅದಕ್ಕೆ ಈ ಬೂಸ ಏನು ಕೊಡ್ತೀವಲ್ಲ ಕಾನ್ಸಂಟ್ರೇಟ್ ಫೀಡು ಅದಕ್ಕೆ ಬೇರೆ ಲೆಕ್ಕ ಆಗುತ್ತೆ. 10 ಲೀಟ್ರು ಅಂದರೆ 3 ಲೀಟ್ರಿಗೆ 1 kg ಬೂಸ ಅಂತಂದು ಕಾನ್ಸಂಟ್ರೇಟ್ ಫೀಡ್ ಕೊಡೋದಂತ ಲೆಕ್ಕ ಹಾಕಿದ್ದೀವಿ. ಈಗ ಅದೇ ಲೆಕ್ಕದಲ್ಲೇ ಬೇರೆ ಈಗ ಒಂದು 5 ಲೀಟ್ರು ಹಾಲು ಕೊಡೋ ಪಶುಗೆ ಅದೇ ಲೆಕ್ಕದಲ್ಲಿ ಕೊಟ್ಟರೆ ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ. ಮತ್ತಿನ್ನೊಂದು ಪಶು ಆರೋಗ್ಯನೂ ಕೆಡುತ್ತೆ. ಅದು ನಾವೇನು ಬೂಸ ಕೊಡ್ತೀವಲ್ಲ ಅದನ್ನೆಲ್ಲ ಹಾಲು ಕೊಡೋಕ್ಕೆ ಯೂಸ್ ಮಾಡ್ಕೊಳಲ್ಲ ಈಗ. ಯಾಕಂದರೆ 5 ಲೀಟ್ರ್ ಕೊಡ್ತಿರುತ್ತೆ. ಅದು ಬಾಡಿ ವೇಟ್ ಜಾಸ್ತಿ ಆಗಿ ಅದೆಲ್ಲ ಬಾಡಿ ವೇಟ್ಗೆ ಯೂಸ್ ಮಾಡ್ಕೊಂಬಿಡುತ್ತೆ. ಹಂಗಾಗಿ ಪಶು ಆರೋಗ್ಯನೂ ಕೆಟ್ಟೋಗುತ್ತೆ. ಹಂಗಾಗಿ ಒಂದೊಂದೇ ಲೆಕ್ಕ ಮಾಡಿಕೊಡಿ ಒಂದೊಂದಕ್ಕೆ. ಆ ಥರ ಲೆಕ್ಕ ಮಾಡೋದು ನಿಮಗೆ ಕಷ್ಟ ಆಗುತ್ತಂದರೆ ಈಗ ಅಷ್ಟೇ ಒಂದು ರೇಂಜಲ್ಲಿ ಈಗ 10ರಿಂದ
12 ಲೀಟ್ರ್ ಹಾಲು ಕೊಡೋವಂಥ ಪಶುಗಳ್ನ ಒಂದು ಕಡೆ, 5 ಲೀಟ್ರ್ ಹಾಲು ಕೊಡೋವಂಥ ಪಶುಗಳು ಒಂದು ಕಡೆ, ಒಂದೊಂದು ಇದು ಮಾಡಿ ಕೊಡಿ. ಇಲ್ಲಾಂದರೆ ಅದಕ್ಕೆ ಇದು ಒಂದು ಪಾಯಿಂಟ್, ಅದಕ್ಕೆ ಯಾವ ಥರ ಕೊಡೋದು ಅಂತ. ಇನ್ನೂ ಒಂದು, ಸಮತೋಲ ಆಹಾರನ ಯಾವಾಗಲೂ ಡ್ರೈ ಮ್ಯಾಟ್ರು, DCP, TDN ಇವೇನು ಕಾನ್ಸೆಪ್ಟ್ ಇರ್ತಾವಲ್ಲ, ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಇದು ಏನಂತಂದು ಆಲ್ರೆಡಿ ಹೇಳಿದ್ದೀನಿ. DM ಅಂದರೆ ಡ್ರೈ ಮ್ಯಾಟ್ರು, TDN ಅಂದರೆ ಟೋಟಲ್ ಡೈಜೆಸ್ಟಿಬಲ್ ನ್ಯೂಟ್ರಿಯೆಂಟ್ಸು, DCP ಅಂದರೆ ಡೈಜೆಸ್ಟಿಬಲ್ ಕ್ರೂಡ್ ಪ್ರೋಟೀನ್. ಇದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ಬೇಕು ಯಾವಾಗಲೂ. ಇದೇ ಒಂದು ದೊಡ್ಡ ಸಪ್ರೇಟ್ ಟಾಪಿಕ್ ಆಗುತ್ತೆ. ಇದನ್ನ ಆಮೇಲೆ ಒಂದು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇದನ್ನ ಏನೇನು ಇವೆಲ್ಲ ಅಂತಂದು. ಈಗ ನಿಮಗೆ ಬ್ರೀಫಾಗಿ ಗೊತ್ತಿರ್ಬೇಕಂದ್ರೆ ಡ್ರೈ ಮ್ಯಾಟ್ರ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಲ್ಲ ಆಲ್ರೆಡಿ ನಾನು ಅದನ್ನ, ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿಕೊಡಿ. ಇನ್ನೂ ಒಂದು, ನಮ್ದು ಏನೇ ಸಮತೋಲ ಆಹಾರ, ನಮ್ಮದು ಏನೇ ಇವೆಲ್ಲ ಕೊಡೋದು ಏನೇ ಇದ್ದರೂ ನಮ್ಮದು ಎಲ್ಲದು ಮೇನು ಹಾಲಿನ ಇಳುವರಿ ಮತ್ತು ಫ್ಯಾಟ್ ಪರ್ಸೆಂಟೇಜು ಮೇಲೆ ತಿರುಗ್ತಾ ಇರುತ್ತೆ. ಯಾವಾಗಲೂ ಇವೇ ಎರಡು ಹೆಚ್ಚಿಗೆ ಮಾಡೋದೇ ನಮ್ಮ ಗೋಲು. ಇವೆರಡನ್ನೂ ಹೆಚ್ಚಿಗೆ ಮಾಡಿದರೆ ಆಟೋಮೆಟಿಕ್ಕಾಗಿ ಹೈನುಗಾರಿಕೆಯಲ್ಲಿ ಲಾಭದಾಯಕ ಆಗುತ್ತೆ. ಈಗ ನಾನು ಇವೆಲ್ಲ ಏನು ಮೇಲೆ ಹೇಳಿದ್ನಲ್ಲ, ಇವೆಲ್ಲ ಟಾಪಿಕ್ಕು, ಇವೆಲ್ಲ ಪಾಯಿಂಟ್ಗಳು ಏನು ನಿಯಮಗಳು ಅದಾವಲ್ಲ, ಇವನ್ನೆಲ್ಲ ಕರೆಕ್ಟಾಗಿ ಪಾಲನೆ ಮಾಡಿದರೆ ಆಟೋಮೆಟಿಕ್ಕಾಗಿ ಹಾಲಿನ ಇಳುವರಿ ಮತ್ತು ಫ್ಯಾಟ್ ಪರ್ಸೆಂಟೇಜು ಹೆಚ್ಚಿಗೆ ಆಗುತ್ತೆ. ಇವೆಲ್ಲವೂ ಆದಷ್ಟು ಕಡಿಮೆ ಖರ್ಚಲ್ಲಿ ಯಾವ ಥರ ಮಾಡಬೇಕು ಅಂತ ಹೇಳಿದ್ದೀನಿ. ಇವನ್ನೆಲ್ಲ ನೀವು ಕರೆಕ್ಟಾಗಿ ನಮ್ಮ ಹೈನುಗಾರಿಕೆ ಇವ್ರು ಮಾಡೋರು ಪಾಲನೆ ಮಾಡಿ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕಂತ ಈ ವಿಡಿಯೋ ಮಾಡಿದ್ದೆ. ಎಲ್ಲ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ನನ್ನ ವೀಡಿಯೋಸ್ ನಿಮಗೆ ಲೈಕ್ ಆದರೆ ನಿಮ್ಮ ರೈತ ಮಿತ್ರರ ಜೊತೆ ಶೇರ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ನಮಸ್ತೆ.